ಹುಷಬ್ಬ ಇಂಥ ಜಳಕ ಜೀವನನ ಬ್ಯಾಸತ್ ಹೋಗ್ಬಿಟ್ಟತ್ ಹೋಗತ್ತಾಗ ಅಲ್ಲ ಅದು ಎಂತದದು ಅಧಿಕ ಮಾಸ ಅಂದ್ರ ಅದನ್ನು ಮುಗಿಯಕ್ ಬಂತ ಏನಪ್ಪ ಈ ಜಳ ಅಂತೂ ಮುಗಿವಲ್ದು ಇನ್ನ 2 ದಿನ ಆಯ್ತು ಏನ್ ನಾನು ಸಾಕ್ ಮಾಡಕ್ ಬಿಡು ಒಟ್ಟು ಊರಿಗಾರ ಹೋಗಿ ಬರ್ಬೇಕು ನನ್ನ ತಂಗಿ ಊರಿಗೆ ಭಾಳ ಜೀವನ ಅನ್ಸಾಕ್ ಕುಂತು ಬಿಟ್ಟತಿ ಫೋಟೋ ಅಡ್ಡಾಕ್ತೀನಿ ತಡಿ ಚೆನ್ನಕ್ಕ ಅದೇನವಾ ಯಾರು ಬಂದ್ರು ಓ ಸುಧಕ್ಕ ಜೈ ಬರ್ರಿ ಕುಂದ್ರ ಬರ್ರಿ ಸುಧಕ್ಕ ನೀನ ಕರ್ಕೊಂಡು ಬಂದಿ ನೀನ ಹೇಳ್ಬೇಕು ರಾಮು ಶಂಕರಿ ಲವ್ ಸ್ಟೋರಿನ ಅಲ್ಲ ಅಲ್ಲಿಂದ ಕುಡ್ಕೊಂಡು ಬಂದು ಇಲ್ಲಿ ಬಂದು ನೀನ ಹೇಳ್ಬೇಕು ಅಂದ್ರ ಇಬ್ರು ಸೇರಿ ಹೇಳು ತಗೋ ಬೈದ್ರ ಇಬ್ರು ಬೈಸ್ಕೊಳ್ಳೋನು ಇಲ್ಲಂದ್ರೆ ಇಬ್ರು ಹೋಗ್ಬಿಡು ನೀಗ ಮನಿಗ ಯವ್ವ ನಾನು ಒಬ್ಬಕ್ಕೆ ಒಲೆವಾ ಏ ಜೈ ಏನದು ಗುಸು ಮಾಡ್ಕೊಂತ ತಗ ಏನ್ ಹೇಳ್ರಿ ಏನಿಲ್ಲ ಚೆನ್ನಕ್ಕ ಅದು ಏನಾಗ್ಬಿಟ್ಟತಿ ಅಂದ್ರ ಒಂದು ಸುದ್ದಿ ಹೇಳದಿತ್ತವ ಅದನ್ನ ನೀನ್ ಹೆಂಗ್ ತಗಂತೀಯ ಏನ ಲೇ ಜೈ ಹೇಳಂಗಿದ್ರ ನೇರಿ ಹೇಳ್ಬಿಡು ಮೊದ್ಲ ಈ ಜಳ ತಲೆ ಕೆಟ್ಟ ಹಾಳಾಗೋಗೈತಿ ಮತ್ತಲ್ಲ ನೀನು ತಲೆ ಹಿಡಿಸ್ಕೊಂತ ಏನಾದ ಅದು ಚೆನ್ನಕ್ಕ ರಾಮಣ್ಣ ಓ ಅವ್ರಾ ಅವರು ಹೊಲಕ್ಕೆ ಹೋಗ್ಯಾರ ಬಿಡ ದುಡ್ಯಾಕ ಪಾಪ ರಣ ಬಿಸಿಲಾಗು ದುಡಿಬೇಕಲ್ವಾ ಪಾಪ ನೀನ್ ನೋಡಿದ್ರ ಗಂಡನ ಬಗ್ಗೆ ಅದು ಏಟ್ ಕಾಜಿ ಪ್ರೀತಿ ಇಟ್ಕೊಂಡು ನೋಡು ಹೌದೌದು ನಮ್ ಚೆನ್ನಕ್ಕ ಗಂಡನ್ ಬಹಳ ಪ್ರೀತಿ ಮಾಡ್ತಾಳ ಆದ್ರೆ ಏನ್ ಮಾಡ್ಬೇಕು ರಾಮಣ್ಣ ಚೆನ್ನಕ್ಕಗ ಮೋಸ ಮಾಡಕುಂತಾನಲ್ಲ ಹೌದು ನಮ್ ಚೆನ್ನವಕ್ಕಗ ಹಿಂಗಾಗ್ಬಾರ್ದಿತ್ತು ಗಂಡನ ಪರದೈವ ಅಂತ ಗಂಡನ ತಲೆ ಮೇಲೆ ಇಟ್ಕೊಂಡು ಪೂಜೆ ಮಾಡ್ತಿದ್ಲು ನಮ್ ಚೆನ್ನಕ್ಕ ಅದು ನಮ್ ಚೆನ್ನಕ್ಕಗ ನಮ್ ರಾಮಣ್ಣ ಇಂತ ಮೋಸ ಮಾಡಬಾರ್ದಿತ್ತು ಅದೇನ್ ಮಾಡ್ಬೇಕು ಆಗ್ಲೇ ಕಾಲ ಮಿಂಚೆ ಹೋಗ್ಬಿಟ್ಟತಿ ಇನ್ನೇನಿದ್ರು ಚೆನ್ನವಕ್ಕ ಓಟು ಹುಷಾರಾಗಿ ಗಂಡನ ತನ್ನತ್ತ ಸೆಳ್ಕಬೇಕು ನೋಡು ಆಟೆ ಇರೋದು ಬೆಂಡ್ಲೇರ ನನ್ನ ಮನೆಗೆ ಬಂದ ನನ್ನ ಗಂಡನ ಬಗ್ಗೆ ಇಲ್ಲ ಸಲ್ಲದ್ದು ಹೇಳಿ ಮನಿ ಮುರೆ ಕೆಲಸ ಮಾಡಕ್ ಕುಂತಿರೇ ಬೆಂಡ್ಲೇರ ಎದ್ದೇಳ್ರಲೆ ಮ್ಯಾಲೆ ಹಂಗ್ಯಾಕ್ ಮಾಡಿಯ ಚೆನ್ನಕ್ಕ ನಾವು ಹೇಳಕ್ ಬಂದಿದ್ದು ನಿನ್ ಸಂಬಂಧನ ನೀ ಯಾಕ ಹಂಗ್ ಮಾಡ್ತಿ ನಮಗ ನಾನ್ ನಮ್ ಚೆನ್ನಕ್ಕಗ ಮೋಸ ಆಗ್ಬಾರ್ದು ಅಂತ ಹೇಳಕ್ ಬಂದಿದ್ದು ಏ ಬೆಂಡ್ಲೇರ ನನ್ನ ಗಂಡ ಏನಂತ ನನಗ್ ಗೊತ್ತು ನನ್ನ ಗಂಡ ಒಂದ್ ಚಟ ಮಾಡಂಗಿಲ್ಲ ಗೊತ್ತನ ಏನ ಒಟ್ಟು ತಲೆ ಬಿಸಿ ಆದಾಗ 4 ಬೀಡಿ ಸಿಗರೇಟ್ ಸೇರ್ತಾನ ಅದು ಬಿಟ್ಟು ಏನು ಚಟ ಇಲ್ಲ ನನ್ನ ಗಂಡಗ ಮತ್ತೆ ಯಾವಾಗ್ರೂ ಒಂದ್ಸಲ ಹಲ್ಲು ನೋವು ಬಂತು ಏನಾರ ಆತು ಅಂದ್ರ 4 ಇಮಲ್ ತಿಂತಾನ 10 ರೂಪಾಯಿ ಓದಿನ ಇಲ್ಲಂದ್ರ ಹಲ್ಲಿನ ಕಡಿತಾವಂತವು ಇಲ್ಲಂದ್ರ ಬಿಲ್ಕುಲ್ ನನ್ನ ಗಂಡ ಏನು ತಿನ್ನಂಗಿಲ್ಲ ಚಟಾನ ಮಾಡಂಗಿಲ್ಲ ನನ್ನ ಗಂಡ ಅದು ಬಿಟ್ಟರೆ ದಿನ ರಾತ್ರಿ ಒಂದು ಬಾಟ್ಲಿ ಸರಿ ಕುಡಿತಾನ ಬೆಳಿಗ್ಗೆ ಒಂದು ಬಾಟ್ಲಿ ಸರಿ ಕುಡಿತಾನ ಮತ್ತೇನು ಕುಡಿತಾನ ನನ್ನ ಗಂಡಗ ಒಟ್ಟ ಚಟ ಮಾಡೋದು ಗೊತ್ತಿಲ್ಲ ನನ್ನ ಗಂಡ ಅಪರಂಜಿ ಚಿನ್ನ ನನ್ನ ಗಂಡದ ಮೇಲೆ ಇಲ್ಲ ಸಲದ ಅಪವಾದ ಹಾಕ್ತಿರೇನ್ಲೇ ಹೌದ್ ಬಿಡವ ನಿನ್ನ ಗಂಡ ಒಟ್ಟ ಚಟ ಮಾಡಂಗಿಲ್ಲ ಮತ್ತ ಇಲ್ಲ ಸಲದ ಅಪವಾದ ಹಾಕ್ತಿರಿ ನನ್ನ ಗಂಡನ ಮೇಲೆ ನೀವು ಹಿಂಗ ಇಲ್ಲ ಸಲದ ಏನಾರ ಊರ್ ತುಂಬ ಹೇಳ್ಕೊಂಡ್ ಬಂದ್ರಿ ನೋಡ್ ಮತ್ತ ನಿಮ್ ಮೇಲೆ ಮಾನ ನಷ್ಟ ಮಕ್ಕದ್ದಮೆ ಹಾಕ್ಬಿಡ್ತಾನಿ ಹೋಗಿ ಬಿಡು ಪಾಪ ನಮ್ಮ ಆಜು ಬಾಜುಕಿನ ಹೆಣ್ಮಕ್ಳು ಏನ ಬರ್ತಾವು ಹೊಕ್ಕಾವು ಏನಾರ ಮಾತಾಡ್ತಾವು ಅಂದ್ರ ನೀವು ಮನಿ ಮುರಿಯಾಕ ನಿಂತಿರಲ್ಲ ನಿಮ್ಮ ಸುಡ್ಲಿ ಅದೇನ್ ಬಾಯಿ ಐತೆ ನಾ ಏನಿತ್ತದ ಇವ ತೀರ ಮಾಡೋರು ಬಿಡು ನೀವು ಅಲ್ಲ ನಿನ್ನ ಗಂಡನ ಮೇಲೆ ಅಷ್ಟ ವಿಶ್ವಾಸ ಐತಿ ಅಂದ್ರ ಒಂದ್ಸಲ ಬಾ ನಮ್ ಹಿಂದ ನಾವು ತೋರಿಸ್ತೀವಿ ಹೌದು ನೋಡ್ ಚೆನ್ನಕ್ಕ ನಾವು ಈಗ ರಾಮಣ್ಣಲ್ಲಿ ಮಾತಾಡ್ಕೊತ ಕುಂತಿದ್ ನೋಡೇ ಈತ ಕಡೆ ಬಂದೇವಿ ನಿನಗ ಅಷ್ಟ ನಿನ್ನ ಗಂಡನ ಮೇಲೆ ನಂಬಿಕೆ ಐತಂದ್ರೆ ನಮ್ಮ ಹಿಂದ ಬಾ ನಾವ್ ಏನಂತ ತೋರಿಸ್ತೀವಿ ಹೌದಿಲ್ಲ ಹೌದು ನಾವ್ ಯಾಕೆ ಸುಳ್ಳು ಹೇಳಿ ಮನಿ ಮುರ್ಕೆರಾಗೋನು ಇವ ಹೌದಾ ನನ್ನ ಗಂಡ ಅಪ್ಪಟ ಅಪರಂಜಿ ನನ್ನ ಗಂಡನ ಮೇಲೆ ಅಪವಾದ ಹಾಕ್ಬಿಟ್ರಲ್ಲ ನಡ್ಲೆ ನನ್ನ ಗಂಡ ಅದು ಎಲ್ಲಿ ಯಾವ ಕೂಟ ಹೆಂಗ ಕುಂತ ನಾನು ನೋಡೇ ಬಿಡ್ತಾನೆ ಅಲ್ಲಿ ನನ್ನ ಗಂಡ ಒಂದ ಇರ್ಲಿಲ್ಲ ನೋಡಿ ನಿಮ್ಮನ ಅಲ್ಲೇ ಚಪ್ಪಲ್ ತಗೊಂಡ್ ಹೊಡಿತೀನ ಮತ್ತ ಅಯ್ಯೋ ದೇವ್ರಿ ನೀ ನನಗ್ ಹೊಡಿತೀಯ ನಿನ್ನ ಗಂಡ ಹಿಡ್ಕೊಂಡು ಹೊಡಿತೀಯ ನೋಡುನ್ ಬಾ ಯವ್ವ ನಾವ್ ಯಾಕೆ ಸುಳ್ಳು ಹೇಳುನು ನಿನ್ನ ಗಂಡಲ್ಲಿ ಕುಂತಿದ್ದು ಖರೆ ಐತಿ ಹೇಳಕ್ ಬಂದೇವಿ ನಡ್ರಿ ಅದು ಎಲ್ಲಿ ಕುಂತಾರ ಏನು ಯಾರು ತೋರ್ಸ್ ನೋಡಿ ಬಾ ತೋರಿಸ್ತೀವಿ ಅದ್ರಾಗ ಏನೈತಿ ಇದ್ದಿದ್ದಂಗೆ ಹೇಳಕ್ ನನಗೇನು ಹೆದರ್ಕಿ ಅಯ್ಯೋ ದೇವ್ರಿ ನೀನು ನಿನ್ನ ಗಂಡನ್ ಬಾಳ ನಂಬಿಯಲ್ಲ ನೀನ್ ಓಟು ಧೈರ್ಯ ತಗೋ ಬಾರ ಜಯಕ ಬಾರ ಚೆನ್ನಕ್ಕ ಹಾಳಾದವ್ರು ಬೆಂಗ್ಲೇರು ಪಾಪ ನನ್ನ ಗಂಡನ ಮೇಲೆ ಇಲ್ಲ ಸಲ ಅಪವಾದ ಹಾಕ್ತಾರ ನನ್ನ ಗಂಡ ಕುಡಿಬಹುದು ಸಿಗರೇಟ್ ಸೇದಬಹುದು ಗುಟ್ಕ ತಂಬಾಕು ತಿನ್ನಬಹುದು ಆದ್ರೆ ಹೆಣ್ಮಕ್ಳು ಸವಾಸ ಅಯ್ಯೋ ನನ್ನ ಗಂಡ ಮಾಡಂಗಿಲ್ವ ನನ್ನ ಗಂಡನ ಹೆಸರು ರಾಮಣ್ಣ ಖರೆ ಇವ ಶ್ರೀರಾಮಚಂದ್ರಕಿನ ಬಲೇದ ನನ್ನ ಗಂಡ ಅಂತವನ ಮೇಲೆ ಅಪವಾದ ಹಾಕ್ತಾವ ಬೆಂಗ್ಲೇರು ಅದು ಒಂದೇ ಸುಳ್ಳು ಅಂತ ಗೊತ್ತಾಗ್ಬೇಕವಾಗೈತಿ ಇವ್ರಿಗೆ ಅಯ್ಯೋ ದೇವ್ರಿ ಇದೇನಾತಪ್ಪ ಈ ಸುಚಿತ್ರ ನೋಡಿದ್ರೆ ಬೆಂಗ್ಲಿ ಹೋಗಿ ಅರ್ಧ ತಾಸಿನ ಮೇಲೆ ಅದು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಈಗಿನ ಪತ್ತೆ ಇಲ್ಲ ಈತಾಗ ನನ್ನ ಗಂಡನೂ ಪತ್ತೆ ಇಲ್ಲ ಹಾಳಾದವ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ಬಿಟ್ರೆ ಏನ ಈ ಅವಿನಾಶನೂ ಬಂದಿಲ್ಲ ನನ್ನ ಮಗ ವೀರೇಶ ಬಂದಿಲ್ಲ ಅಯ್ಯೋ ನಂಗ್ರ ಪೊಲೀಸ್ ಅಂದ್ರೆ ಬಹಳ ಹೆದರ್ಕಿ ಏನಾತಿದು ಅವಿ ಬಂದಿಲ್ಲ ಬಾಲ ಬಾ ಯಾಕವ್ವ ಏನಾತ ಅಷ್ಟದಕ್ ನೀನ್ ಗಾಬರಿಯಾಗಿ ಏನಾತ ಏನ್ ಹೇಳ್ಬೇಕು ಹೇಳು ನೀನ್ ಏನ್ ಚದಾಳಲ್ಲ ಅಯ್ಯೋ ಸಣ್ಣ ವಿಚಾರಕ್ಕಪ್ಪ ಅದು 1 ಲಕ್ಷ ರೂಪಾಯಿ ಸಾಲ ತಗ್ಸಿದ್ದಕ್ಕ ಸಿಟ್ಟಾಗಿ ನಂಗೆ ಈಗ ನೆಕ್ಲೆಸ್ ಬೇಕು ನೀವು ಕಳ್ರು ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡಕ್ ಹೋಗ್ಯಾಳ ಹೌದಾ ಅಯ್ಯೋ ನಿಮ್ಮ ಅಪ್ಪಗೂ ಇಲ್ಲ ಬರದ್ದು ಏನೇನಾರ ಹೇಳಿ ತಲೆ ಕೆಡಿಸಿ ನಿಮ್ಮ ಅಪ್ಪಗೂ ಕರ್ಕೊಂಡು ಹೋಗ್ಯಾಳ ಈಗ ಇನ್ನೇನು ಈಗ ಪೊಲೀಸರು ಬಂದ್ರು ಬರ್ಬೋದಪ್ಪ ಹೌದಾ ಅಲ್ಲ ನಾ ಹೇಳಿನಲ್ಲ ಅಲ್ಲ ತಡ ಆದ್ರೂ ನಿನ್ ನೆಕ್ಲೆಸ್ ನಿಂಗೆ ಕೊಡಿಸ್ತೀವಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಡ ಅಂತ ಹೇಳಿನ್ಬೇ ನಾನು ಅಯ್ಯೋ ದೇವ್ರೆ ಅಲ್ಲಪ್ಪ ಮಗನ ಮೊದ್ಲ ನಿನ್ನ ಹೆಂಡತಿಗ ಹಿರಿಯರು ಕಿರಿಯರು ಅಂದ್ರ ಭಯ ಭಕ್ತಿ ಗೌರವ ಏನು ಇಲ್ಲಪ್ಪ
ನೀನು ಬಿಡು ಗಂಡ ಅವ್ರ ಮನೆಗೆ ಕೆಲಸದವ ಆಗಿದ್ದೆ, ಈಗಿಲ್ಲ ಬಿಡು. ಆದ್ರೂ ಕೆಲಸದವ ನಾ ಹೌದಿಲ್ಲ. ನೀನು ಹೇಳ್ದಂಗ ಆಕಿ ಕೇಳೋದು ಸಾಧ್ಯನೇ ಇಲ್ಲ. ನೀನು ಸುಚಿತ್ರಾ ಅಂತ ಅಷ್ಟು ಜೀವ ಮಾಡ್ತಿ, ಆದ್ರ ಆಕಿ ನೀನನ್ನ ಅಷ್ಟು ಜೀವ ಮಾಡ್ತಾಳನ? ಮಾಡಂಗಿಲ್ಲ. ಅವರು ಇದ್ದಂತವ್ರು ಏನ ಬೇಕಂತನ ನಿನ್ನಂತ ಅಂದ್ರೆ ನಮ್ಮಂತ ಬಡವ್ರ ಮನಿಗ ಸೊಸಿಯಾಗಿ ಬಂದು ನಮ್ಮ ಮೇಲೆ ದಬ್ಬಾಳಿಕೆ ನಡೆಸ್ಬೇಕಂತನ ಅವ್ರ ತಲೆಯಾಗ ಇರ್ತತಿ. ನೋಡೀಗ ಪೊಲೀಸರು ಬರ್ತಾರ. ನಿನ್ನ ಮಾತಿಗೆ ಎಳ್ಳ ಕಾಳಷ್ಟು ಬೆಲೆ ಇಲ್ಲಲ್ಲ ಆ ಸುಚಿತ್ರಾ ಕಡೆ. ಕರೆನು ಎಳ್ಳ ಕಾಳಷ್ಟು ಬೆಲೆ ಇಲ್ಲ. ವೀರೇಶ ಸಣ್ಣವನ್ ಬಿಡು, ಅವನರ ತಿಳಿಲಾರ್ದ ನೆಕ್ಲೆಸ್ ಒತ್ತಿಗಿಟ್ಟು ಬಿಟ್ಟಾನ. ಆದ್ರೆ ಈಕಿ ಮನಿ ಸೊಸಿ, ಮನಿ ಮರ್ಯಾದೆ ತೆಗೆದು ಬಿಡ್ಬೇಕಿಲ್ಲ. ಊರ್ ತುಂಬಾ ಅವಿನಾಶ್ ಅವ್ರ ತಮ್ಮ ವೀರೇಶ ಕಳ್ಳ ಅಂತ ಹೇಳ್ಕೊಂಡ್ ಬಂದಾಳ. ಹೋಗ್ಲಿ ಬಿಡು, ತಿಳಿಲಾರ್ದ ಹೇಳ್ಯಾಳ. ನನ್ನ ಮಗ ಮಾಡಿದ್ದು ತಪ್ಪೈತಿ ಅಂತ ನಾ ಸುಮ್ಮನೆ ಆದ್ನಿಪ್ಪ. ನೋಡು, 1 ಲಕ್ಷ ರೂಪಾಯಿ ಸಂಘದಾಗ ತಗಸಿದ್ದಕ್ಕ ಇಷ್ಟು ಜಗಳ ಆಡಿದ್ಲಪ್ಪ. ನನ್ನ ಕಡೆ ಇಷ್ಟು ಜಗಳ ಆಡಿದ್ಲ. ಸಾಕಾಗ್ಲಿಲ್ಲ ಈಗ ನಿಮ್ಮ ಅಪ್ಪನ ಕರ್ಕೊಂಡು ಪೊಲೀಸ್ ಕಂಪ್ಲೇಂಟ್ ಕೊಡಕ್ ಹೋಗ್ಯಾಳ. ಈಗ ಏನ್ ಮಾಡ್ತೀಯಪ್ಪ ನೀನು? ಒಂದಿನ ಪೊಲೀಸರು ನಮ್ಮ ಮನ್ಯಾಗ ಕಾಲಿಟ್ಟಿಲ್ಲ ಗೊತ್ತೇನು? ಈ ಊರಾನ ಹೆಣ್ಮಕ್ಳ ಮುಂದ ಪೊಲೀಸರು ನಮ್ಮ ಮನೆಗೆ ಬಂದು ಹೋಗ್ಯಾರ ಅಂದ್ರ ನಾವು ತಲೆ ಎತ್ಕೊಂಡು ತಿರ್ಗಾಕಿತ್ತಿಲ್ಲ. ಆಗಂಗಿಲ್ಲ. ದಿನಕ್ ದಿನ ನಿನ್ ಹೆಂಡತಿ ನಮ್ಮ ಮಾನ ಮರ್ಯಾದೆ ತೆಗೆ ಕುಂತಾಳಪ್ಪ. ಇದಕ್ಕೆ ಏನಾರ ಮಾಡ್ಲಾ ಅವಿ? ಹಿಂಗಾದ್ರ ಊರಾಗ ನಾವು ತಲೆ ಎತ್ಕೊಂಡು ತಿರ್ಗಾಕಾಗಂಗಿಲ್ಲಪ್ಪ. ಹೌದು, ಈ ನಮ್ಮ ಸುಚಿ ಯಾಕೆ ಹಿಂಗೆ ಮಾಡಕ್ ಕುಂತಾಳ? ನಾನರ ವಿಷದ ಬೀಜ ಬಿತ್ತೇನಿ. ಇನ್ನ ಅವಿನಾಶ ಸುಚಿತ್ರ ಇಬ್ರು ಕಚ್ಚಾಡಿ ಸಾಯೋದು ಆಟ ಬಾಕಿ. ಹಂಗ ಹೆಂಡತಿ ಅಂದ್ರ ಅದ ಏನ್ ಜೀವ, ಗಂಡ ಅಂದ್ರ ಅದ ಏನು ಪ್ರಾಣ. ಇಬ್ರಿಗೂ ಹಾಲು ಜೇನು ಇದ್ದಂಗಿದ್ರು. ಅದ್ರಾಗ ಹುಳಿ ಹಿಂಡ್ ಬಿಟ್ಟೇನೀಗ, ಲಿಂಬೆಹಣ್ಣು ಹಿಂಡ್ ಬಿಟ್ಟನಿ. ಇನ್ನ ಇವ್ರಿಬ್ರು ಕಚ್ಚಾಡಿ ಬ್ಯಾರಾಗ್ಬೇಕು ಆಟೆಯ. ಹೋದ್ರೋಗ್ಲಿ ಬಿಡು, ಪೊಲೀಸರು ಬಂದ್ರು ಬರ್ಲಿ. 2 ಲಕ್ಷ ರೂಪಾಯಿ ಕೊಟ್ಟು ಕೈ ತೊಳ್ಕೊಂಡ್ರ ಅದು. ಇವರಿಬ್ರು ಒಟ್ಟು ಚಂದಾಗಿರ್ಬಾರ್ದು. ಹಾಳಾಗೋಗ್ಬೇಕು ಈ ವಿಚಿತ್ರ ಸೊಸಿ, ಈ ನಮ್ಮ ಅವಿನಾಶ ಹಾಳಾದವನು ನಾಶನಾಗೋಗ್ಬೇಕಿವ. ಹೋಗ್ಲಿ ಬಿಡಪ್ಪ ಅವಿನಾಶ, ಯಾಕಷ್ಟು ಮನ್ಸಿಗೆ ಹಚ್ಕೊಂಡಿ? ಹೋಗ್ಲಿ ಬಿಡು, ಪೊಲೀಸರು ಬಂದ್ರೆ ಬರ್ಲಿ, ಹೋದ್ರು ಹೋಗ್ಲಿ. ಏನು ಮಾಡ್ಬೇಕು? ಏಟಾದ್ರೂ ನಾವು ಬಡವ್ರಪ್ಪ, ಅವ್ರಿಗೆ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು. ನೀನ್ ಜಾಸ್ತಿ ತಲೆಗೆ ಹಚ್ಕೊಂಡು ಸುಚಿತ್ರಾ ಕಡೆ ಜಗಳ ಆಡ್ಬೇಡಪ್ಪ. ಯಾಕ ಏನು ಅಂತ ಕೇಳಕ್ಕಂತೂ ಹೋಗ್ಬೇಡ. ಆಕಿ ಮತ್ತ ಸಿಟ್ಟಿಲ್ಲೇ ನಿನಗ ಅನ್ಬೇಕು, ನೀನು ಆಕಿಗೆ ಏನಾರ ಅನ್ಬೇಕು. ಎದಕ್ ಬೇಕು? ನೀವಿಬ್ರು ಚಂದಾಗಿರ್ಬೇಕಪ್ಪ. ಅಷ್ಟ ನಾನಾರ ದೇವ್ರ ಕಡೆ ಬೇಡ್ಕೊಳ್ಳೋದು. ಮಗ ಸೊಸಿ ಚಂದಿದ್ರ ಆಟ ಸಾಕಾವುದಿಲ್ಲಪ್ಪ. ನನಗರ ನಾನಾರ ಏನ್ ಬೇಡಿ ನಾ ದೇವ್ರ ಹತ್ರ. ಹೌದವಾ, ತಡಿ, ನಾನು ಸುಚಿತ್ರಾ ಫೋನ್ ಹಚ್ತೀನಿ ತಡಿ. ಹಚ್ಚಿ ನೋಡಪ್ಪ. ನಂದು ಫೋನ್ಯಾಗ ಕರೆನ್ಸಿ ಇವತ್ತ ಖಾಲಿ ಆಗ್ಬೇಕಾ? ಯವ್ವಾ, ಅಯ್ಯೋ ವೀರು, ಬಾರಪ್ಪ ಕುಂದ್ರ ಬಾ. ಮಾಡಿ ಅಲ್ಲಪ್ಪ ನೀನು ದರಂದಾರಿ ಕೆಲ್ಸನ. ಅದಕ್ಕೆ ನೋಡಿ ಇವತ್ತು ಪೊಲೀಸ್ ಕಂಪ್ಲೇಂಟ್ ಕೊಡಕ್ ಹೋಗಿ ಹೇಳಾಕಿ ಸುಚಿತ್ರಾ. ಅಂದ್ರ ನಾನ್ 2 ನಂಬರ್ ಬಿಸ್ನೆಸ್ ಮಾಡೋದು ಗೊತ್ತಾಗ್ಬಿಡ್ತಾ? ಅಯ್ಯೋ, ಪೊಲೀಸ್ನವ್ರು ಬಂದ್ರ ಏನ್ ಹೇಳ್ಬೇಕು? ಯವ್ವಾ, ಏನಾತ? ಏನ್ ಹೇಳಾಕುಂತೀನಿ ನೀನು? ಬಾಲ ಆಯ್ತ ಕಡೆ ಹೇಳ್ತೀನಿ. ಯವ್ವಾ, ಪೊಲೀಸ್ನವ್ರು ಬಂದೇ ಬಿಟ್ರ ನಮ್ಮ ಮನಿ ಮರ್ಯಾದೆ ಎಲ್ಲ ಹಾಳಾಗ್ ಹೋತಾ ಮುಗಿತೀನ. ಊರಾಗ ತಲೆ ಎತ್ಕೊಂಡ್ ತಿರ್ಗಂಗೆ ಇಲ್ಲ ನಾವು. ಇಂಥ ಸ್ವಸ್ತ್ಯಾರ ಇದ್ ಬಿಟ್ರ ಮನಿ ಉದ್ದಾರ ಆದಂಗ. ಸುಚಿತ್ರಾ, ಏನಿದು? ಪೊಲೀಸರ ಇದಕ್ಕ ಹಾಳಾದವ್ರು ಏನಾಗೈತಿ ಅಂತ ಸುದ್ದಿ ಹೇಳ್ಬಲ್ರು. ಇವ್ರು ಪೊಲೀಸರಿಗೆ ಯಾಕೆ ಬಂದ್ರ ಅನ್ನೋದು ಗೊತ್ತಿಲ್ಲ. ಅವ್ರು ನೋಡಿದ್ರ ಮಕ ಅನ್ನೋದು ಅಷ್ಟು ಸಿಟ್ನಾಗ ಬಂದಾರ. ಯಪ್ಪ ದೇವ್ರೆ, ನನಗರ ಎಲ್ಲಿ ನಾನು ಇಲ್ಲೇ ಚಕ್ರ ಬಂದು ಬೀಳ್ತೀನಿ ಅನ್ನಷ್ಟು ಟೆನ್ಷನ್ ಆಗ ಕುಂತತಿ. ಇವ್ರು ನೋಡಿದ್ರೆ ಏನು ಸುದ್ದಿ ಹೇಳ್ಬಲ್ರು. ಏನಾಗೈತಿ ಇಲ್ಲಿ? ನಾನಿನ್ನಾರ ಜೈಲಿಗೆ ಹೋಗ್ಬಿಟ್ರ? ಅಯ್ಯೋ ದೇವ್ರೆ, ಆ ಡ್ರಗ್ಸ್ ಮಾರುದು ಬಿಟ್ಟು ಬಿಡ್ಲಾ? ಏನ್ ಮಾಡ್ಬೇಕಾತು? ಅಲ್ಲ ಸರ್ ಹೇಳ್ಬಿಡ್ಲಾ ಹಿಂಗತಿ ಪೊಲೀಸ್ನವ್ರು ಬಂದಾರ ಅಂತ? ಬೇಡ ಏನಾಕೈತಿ ಅಂತ ನೋಡ್ತೀನಿ ತಡಿ. ಆಕಿ ಕಡೆ ಏನಿಲ್ಲ ಮಾತಾಡ್ತಿ, ನನ್ನ ಕಡೆ ಮಾತಾಡಿಲಿ. ನಾನು ಹೇಳ್ತೀನಿ. ಮೇಡಮರ, ಇಲ್ಲಿ ನಿಂತಾಳ ನೋಡ್ರಿ, ಈಕೆ ನಾನು ಹೆಂಡ್ತಿ ಸುಮಿತ್ರವಾ ಅಂತ. ಆಕೆ ಬಾಜುಗ ಹಳದಿ ಹಂಗಿ ನಿಂತಾನಲ್ರಿ, ಹಳದಿ ಹಂಗಿ ಹಾಕ್ಕೊಂಡು ಅವ ನನ್ನ ಮಗ ವೀರೇಸಾರಿ 2ನೇ ಮಗ. ಇಬ್ರು ಸೇರಿ ಸೊಸಿದು ಒಡವಿ ಕಳುವು ಮಾಡಿ ಒತ್ತಿಗಿಟ್ಟು ಗಾಡಿ ತಗೊಂಡು ಬಂದು ನಾವು ತಗೊಂಡಿಲ್ಲ ಅನ್ನೋ ಕುಂತಾರ್ರಿ. ಈಗ ಇದಕ್ಕೆ ಏನು ಹೇಳ್ಬೇಕು, ಏನು ಮಾಡ್ಬೇಕು ನಿಮಗ ಬಿಟ್ಟಿದ್ ನೋಡ್ರಿ ಮೇಡಮರ. ನನ್ನ ಸೊಸಿಗೆ ಒಂದು ನ್ಯಾಯ ಕೊಡಿಸ್ರಿ ನೀವು. ಅಪ್ಪ, ನಮ್ಮನೆ ವಿಷಯ ನಾವು ಬಗೆಹರಿಸ್ಕೊಳ್ಳೋನ್ ತಗೋ. ಪೊಲೀಸ್ನವ್ರು ಎದಕ್ಕ? ಯಪ್ಪ ಏನ್ರಿ ಆಟ ಹಚ್ಚಿರೇನಿಲ್ಲಿ? ಸೊಸಿದು ಒಡವಿ ಕಳುವು ಮಾಡಿ ಮತ್ ಅಕ್ಕಿಗ ಇಲ್ಲ ಬಾರ್ದ ಮಾತಾಡ್ತೀರಿ? ಏನ್ ಹೆಣ್ಮಕ್ಳು ಅಂದ್ರೆ ನಿಮ್ಗೆ ಆಟದ ವಸ್ತು ಆಗ್ಯಾವೇನ? ಸೊಸಿ ತರ ನೋಡ್ಕೋಬೇಕು. ಅಕ್ಕಿ ನೆಕ್ಲೆಸ್ ಅಕ್ಕಿನ ಕೊಡ್ತೀರಾ ಏನ ನಿಮ್ಮನ್ನ ಹೇಳ್ಕೊಂಡು ಹೋಗ್ಬೇಕ 4 ಮಂದಿ ಮುಂದ ಜೈಲಿಗ? ಅಯ್ಯೋ ಹೋತು ನನ್ನ ಮಾನ ಮರ್ಯಾದೆ ಈಡ್ ದಿನ ಕಾಪಾಡ್ಕೊಂಡು ಬಂದಿದ್ದೆಲ್ಲ ಹೋತು. ಹೋತು. ಇವ ಅಳಬ್ಯಾಡ ತಡಿ ಬೇ, ಅವ್ರೇನ್ ಕರ್ಕೊಂಡು ಹೋಗುದಿಲ್ಲ ತಡಿ. ನಾನು ಅಕ್ಕಿ ಬಿಡವಿ ಅಕ್ಕಿಗೆ ವಾಪಸ್ ಕೊಡ್ತೀನಿ ಅಂತ ಹೇಳಿಲ್ಲ ಅಂದ್ರೆ ಪೊಲೀಸ್ನವ್ರಿಗೆ ಕರ್ಕೊಂಡ ಬಂದ್ಬಿಟ್ಟಾಳ. ಓಡ್ಲಾ ಇವತ್ತು ನಂಗೆ ಆಗಂಗಿಲ್ಲಪ್ಪ, ಆಗಂಗಿಲ್ಲ. ಮೇಡಮರ, ಅವ್ರಿಗೆ ಏನೋ ಗೊತ್ತಾಗಿಲ್ರಿ, ಅದಕ್ಕೆ ನಿಮ್ಮನ್ನ ಕರ್ಕೊಂಬಂದ್ಬಿಟ್ಟಾರ ಅವರು. ನಮ್ಮ ಮನೆ ವಿಷಯ ನಾವು ಬಗೆಹರಿಸ್ಕೊಳ್ತೀವಿ. ನೀವು ಬಂದಿದ್ದಕ್ಕೆ ಭಾಳ ಉಪಕಾರ ಆತ್ರಿ. ಯಾರಿಗೂ ಕರ್ಕೊಂಡು ಹೋಗೋದು ಬೇಡ. ಆ ಕಂಪ್ಲೇಂಟ್ ವಾಪಸ್ ತಗೊಂತೀವ್ರಿ ನಾವು. ನೀವಿನ್ನು ಹೊರಡು ಬಿಡ್ರಿ. ಏನ್ರಿ ಇಲ್ಲಿ ಆಟ ಹಚ್ಚಿ ನೀವು? ನಾವೇನ್ ಆಟ ಆಡಕ್ ಕುಂತೀವ ಇಲ್ಲಿ? ಬಾ ಅಂದಾಗ ಬರಕ, ಹೋಗಂದಾಗ ಹೋಗಕ. ನೀವೇನ್ ನಿಮ್ ಮನಿದ ಪಗಾರ ಕೊಟ್ಟಿಟ್ಟಿರಿ ನಮಗ? ಹೋಗಂದಾಗ ಹೋಗಕ, ಬಾ ಅಂದಾಗ ಬರಕ. ಅದೆಲ್ಲ ಆಗಂಗಿಲ್ಲ. ಇದು ಇತ್ಯರ್ಥ ಆಗತ್ತ ಬೇಕು. ನಡಿಯೋ, ನೀನ್ ಜೈಲಿಗೆ ನಡಿ. ಬೈಕ್ ಬೇಕಾ ನಿನಗ? ಚಂದಾಗಿ ಗಡ್ಡ ಬೆಳೆದಿಲ್ಲ ಮಕದ ಮೇಲೆ, ಮೀಸ್ ಬಂದಿಲ್ಲ, ಬೈಕ್ ಬೇಕಾ ನಿನಗ? ನಡಿ. ಮೇಡಮರ, ಅದು ಮಾಡಿದ್ ನಾನ್ರಿ, ನನ್ನ ಮಗ ಅಲ್ಲ. ನನ್ನನ್ ಕರ್ಕೊಂಡು ಹೋಗ್ರಿ. ಏನು ಮಾಡ್ಬೇಕ್ರಿ? ನಮ್ಮ ಮನೆ ಬರನ ಸರಿ ಇಲ್ಲ. ಯವ್ವ ತಡಿ, ನಾನು ಮಾತಾಡ್ತೀನಿ. ಪೊಲೀಸ್ನವ್ರ ಬಂದಾರ, ಹೇಳ್ಕೊಂಡು ಹೋಗ್ತೀನಿ ಅಂದಾರ. ಮತ್ತೇನ್ ಮಾತಾಡಿ ಏನ್ ಮಾಡ್ತಿ ಬಿಡಪ್ಪ.
ಊರ್ ಮಂದಿ ನೋಡ್ಲಲ್ಲಿ ಬಾಗಲ್ದಾಗ ನೋಡ್ಲಲ್ಲಿ ಎಲ್ಲರೂ ಹೆಂಗ್ ನೋಡಕತ್ತಾರ ನೋಡ್ಲ ಕಿವ್ಯಾಗ ಕಿವಿ ಇಟ್ಟು ಕೇಳಕುಂತಾರ ಪೊಲೀಸ್ನವ್ರು ಯಾಕೆ ಬಂದಾರ ಏನ್ ಜಗಳ ಆಗೈತಿ ಅಂತ. ಇದಕ್ಕಿಂತ ಮಾನ ಮರ್ಯಾದೆ ಹೋಗ್ಬೇಕಿಲ್ಲ ನಮ್ದು. ಅಲ್ಲಮ್ಮ ಅಷ್ಟು ಮಾನ ಮರ್ಯಾದೆ ಇರೋರಾಗಿದ್ರ ನೀವು ಯಾಕೆ ಸೊಸಿ ಒಡವಿನ ಕಳು ಮಾಡಿದ್ರಿ? ಸೊಸಿಗ ಟಾರ್ಚರ್ ಕೊಡಕ್ ಕುಂತೀರಿ ನೀವು. ವರದಕ್ಷಿಣೆ ಕಿರುಕುಳ ಕೇಸ್ ಒಳಗ್ ನಿಮ್ಮನ್ನ ಏನಾರ ಒಳಗ್ ಹಾಕಿದ್ನಿ ಅಂದ್ರೆ 10 ವರ್ಷ ಜೈಲಿಂದ ಹೊರಗ್ ಬರಂಗಿಲ್ಲ ನೀವು. ಹಾಕ್ಲಾ ಕೇಸ್? ಸರ ಬ್ಯಾಡ್ರಿ ಅಂತದೇನಾಗಿಲ್ರಿ ಇಲ್ಲಿ. ಮುಚ್ಚೋ ಬಾಯಿ. ಅತಿಗೆಮ್ಮ ಅಂದ್ರ ತಾಯಿ ಇದ್ದಂಗ. ಆಕಿ ಒಂದಿನ ಕಿಮ್ಮತ್ ಕೊಡಂಗಿಲ್ಲ ಅಂತ ಎಲ್ಲ ಪೊಲೀಸ್ ಕಂಪ್ಲೇಂಟ್ ಅಲ್ಲಿ ಬರ್ಸ್ಯಾರ. ಆಕಿಗೆ ಏನೇನ್ ತ್ರಾಸ ಆಗೈತಿ, ಯಾರ್ಯಾರು ಏನೇನ್ ತ್ರಾಸ ಕೊಟ್ಟಿರಿ ಎಲ್ಲ ಆಕಿ ಬಂದಾಳಲ್ಲಿ. ಏನ ನಿಮ್ಮನ್ನ ಉಳಿಸ್ಕೊಳಕ್ ಆಗಂಗಿಲ್ಲ ಯಾರಿಂದನು. ಸುಚಿತ್ರಾ ಏನವ ಇದು? ನಾನು ಎಂದೂ ನಿನಗೆ ಅತ್ತೆಯಂಗ್ ನೋಡ್ಕೊಲೇ ಇಲ್ಲ. ತಾಯಿ ಸಮ ಇದ್ದೆ, ಆದ್ರೂ ನೀನ್ ಹಿಂಗ ಮಾಡೋದು ನನಗ. ಅತ್ತೇರ ಇವತ್ತರ ನೀವು ಹೇಳಿಲ್ಲ ನನಗ ವಿಷ ಹಾಕಿ ಕೊಟ್ಟು ಬಿಡ್ತಾಳ, ಮಾಟ ಮರಡಿ ಮಾಡ್ತಾಳ ಅಂತ. ಮತ್ತ ಅದನ್ನೆಲ್ಲ ಅನಿಸ್ಕೊಂಡು ಸುಮ್ನೆ ಇರ್ಬೇಕೇನ್ರಿ? ನಾನು ಸುಮ್ನಿರ ಹೆಣ್ಮಗಳಲ್ಲ. ನನಗ್ ತ್ರಾಸ ಆದ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡಾಕೆ. ಹೌದ್ರಿ ಸರ, ನಮ್ ಸೊಸಿ ಬಾಳ ಒಳಕಿರಿ. ಇದ ನನ್ ಹೆಂಡತಿ ನೋಡ್ರಿ, ಈಕಿ ಬರಬ್ರಿಲ್ರಿ. ಈಕಿ ನಾ ಒದ್ ಒಳಗ್ ಹಾಕ್ರಿ ನೀವು. ಬುದ್ಧಿ ಬೆಟ್ಟಕ್ಕೈತಿ, ಅವಾಗ ತಾನ ಚಂದ ಇರ್ತಾಳ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಗಂಡಗೂ ಏನೋ ಮಾಡ್ಯಾಳ ಯವ್ವ ಈಕಿ. ನನ್ನ ಗಂಡನು ನನ್ನ ಮಾತು ಕೇಳವಲ್ಲ. ಸುಚಿತ್ರಾ, ಪೊಲೀಸ್ ಕಂಪ್ಲೇಂಟ್ ವಾಪಸ್ ತಗೋ. ಅವಿ ಅಲ್ಲ, ಅವರು ಮತ್ತೆ ನಮಗ ಸಾಲ ಮಾಡಿ ನೆಕ್ಲೆಸ್ ತಗೊಂಬಾ ಅನ್ನಕುಂತಾರಲ್ಲ. ಅಲ್ಲ ಅದು ಗಾಡಿ ಮಾರಿ ಅವರೆಲ್ಲ ಕೊಡ್ತಾರ ತಗೋ. ಪೊಲೀಸ್ ಕಂಪ್ಲೇಂಟ್ ಕೊಟ್ರ ನಂಗೆ ನನ್ನ ನೆಕ್ಲೆಸ್ ಬೇಕು ಅವಿ. ಸುಚಿತ್ರಾ, ನಾನು ಹೇಳಕ್ ಕುಂತೀನಿ, ಇದು ಒಂದು ಮಾತು ನಡೆಸ್ಕೊಡ್ತೀಯ ಕೊಡಂಗಿಲ್ಲ ಅಷ್ಟ ಹೇಳ. ಪೊಲೀಸ್ ಕಂಪ್ಲೇಂಟ್ ವಾಪಸ್ ತಗೋ. ಅವಿ ಅದು ಹಂಗಲ್ಲ. ನೀವು ಯಾರಿ? ಅವರು ನನ್ನ ಗಂಡ ಅಂದ್ರ ಅವಿನಾಶ್ ಅಂತ. ಹೌದಾ? ಅಲ್ಲ ನಿಮ್ಮ ಹೆಂಡತಿಗೆ ಇಷ್ಟು ಮೋಸ ಆಗಕುಂತತಿ, ನಿಮ್ಗೇನು ಅನ್ಸವಲ್ತೇನ್ರಿ? ಹೆಣ್ಮಕ್ಳಿಗೆ ಇಷ್ಟು ಮೋಸ ಆಗಕುಂತತಿ. ನಾನು ಒಬ್ಬಕಿ ಹೆಣ್ಮಗಳ ಅದೇನಿ. ಈ ಹುಡುಗಿ ಪೊಲೀಸ್ ಕಂಪ್ಲೇಂಟ್ ವಾಪಸ್ ತಗೊಂಡ್ರು ನಾನ್ ತಗೊಳಕ್ ಕೊಡುದಿಲ್ಲ, ನಾನು ಅದನ್ನು ಒಪ್ಪುದಿಲ್ಲ. ಹೌದು ಮತ್ತೆ ಪಾಪ ಹೆಣ್ಣೆತ್ತೋರು ಒಂದು ಮನೆಯಿಂದ ಒಂದು ಮನಿಗ ಹುಡುಗಿನ ಕಳಿಸ್ತಾರ ಅಂದ್ರ ಚಂದಾಗಿ ಇಟ್ಕೋಬೇಕು. ಅದನ್ನ ಬಿಟ್ಟು ಒಡವಿ ತಗೊಂಬಾ, ವಸ್ತ್ರ ತಗೊಂಬಾ, ರೊಕ್ಕ ತಗೊಂಬಾ, ಕಾರ್ ತಗೊಂಬಾ, ಅದ್ ತಗೊಂಬಾ, ಇದ್ ತಗೊಂಬಾ ಅಂತ ಕಿರುಕುಳ ಕೊಡ್ತೀರಿ. ನಿಮ್ಮಂತವ್ರನ್ನ ಹಿಡ್ದು ಒಳಗ್ ಹಾಕಿದ್ವಿ ಅಂದ್ರ ಉಳ್ದವ್ರಿಗೆ ಬುದ್ಧಿ ಬರ್ತೈತಿ. ನಡಿ ನಡಿ ನಡ್ರಿ ನೀವು ಜಿಪ್ಪತ್ ನಡ್ರಿ. ಮೇಡಮರ ತಪ್ಪಾಗೈತ್ರಿ, ನಮ್ದು ತಪ್ಪಾಗೈತಿ. ಇಲ್ಲ ಅನ್ನೋದಿಲ್ಲ. ಅದಕ್ಕೆ ಏನಾರ ಪರಿಹಾರ ಇದ್ರೆ ಹೇಳ್ರಿ, ನಾವು ಅದನ್ನ ಮಾಡ್ತೀವಿ. ಆದ್ರ ನಮಗ್ ಮಾತ್ರ ಜೀಪ್ನಾಗ ಹತ್ತಿಸ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬೇಡ್ರಿ. ನಾನಾರ ಊರ್ಲ ಹಾಕೊಂಡು ಸಾಯ್ತೀನಿ. ಆ ನೆಕ್ಲೆಸ್ ಇವಾಗಿಂದ ಇವಾಗ ತಂದು ಕೊಡ್ಬೇಕು ನೀವು. ಹಂಗಂದ್ರಷ್ಟೇ ನಾನ್ ಬಿಡ್ತೀನಿ. ಇಲ್ಲ ಏನ ನೀವು ಜೈಲ್ ಒಳಗ. ಅಲ್ರಿ ಮೇಡಮರ, ಇವಾಗಿಂದ ಇವಾಗ ಬಿಡಿಸ್ಕೊಂಬಾ ತಗೊಂಬಾ ಅಂದ್ರೆ ಹೆಂಗ್ರಿ ತರ್ಬೇಕು? ನಮ್ ಕಡೆ ಅಷ್ಟೊಂದ್ ರೊಕ್ಕ ಇಲ್ರಿ ಮೇಡಮರ. ಅವ್ರ ಕಡೆ ರೊಕ್ಕ ಅದಾವ್ರಿ. ಎಲ್ಲಾ ರೊಕ್ಕ ಜೋಡಿಸಿ ತರಾಕನು ಹೋಗಿದ್ರು. ಆದ್ರ ಅದು ಏನಾತ ಏನ ಮತ್ತೆ ರೊಕ್ಕ ವಾಪಸ್ ತಗೊಂಡ್ಬಂದು ನಮ್ಮ ಮನೆಯವ್ರಿಗನ ಸಾಲ ಮಾಡಂತ ಹಚ್ಚಾರಿ ಇವ್ರು. ಅವ್ರ ಕಡೆ ರೊಕ್ಕದವ್ರಿ ಮೇಡಮರ, ನೀವು ಬಿಡಬೇಡ್ರಿ, ವಸೂಲಿ ಮಾಡ್ರಿ ಮೇಡಮರ. ಈಗ ನೀವೇ ಜೀಪ್ ಹತ್ತಿರೋ ಏನ ಕಾನ್ಸ್ಟೇಬಲ್, ಲೇಡಿ ಕಾನ್ಸ್ಟೇಬಲ್ನ ಕರೆಸಿ ನಿಮ್ಮನ್ನ ಜೀಪ್ ಒಳಗೆ ಹತ್ತಿಸ್ಬೇಕು? ನಿಮಗ್ ಬಿಟ್ಟಿದ್ದು 5 ನಿಮಿಷ ಟೈಮ್ ಕೊಡ್ತೀನಿ. ಏನಂತ ವಿಚಾರ ತಿಳಿಸ್ರಿ. ನೀವು ಈ ಹುಡುಗಿನ ಹೆದರ್ಸಿ ಬೆದರ್ಸಿ ಪೊಲೀಸ್ ಕಂಪ್ಲೇಂಟ್ ವಾಪಸ್ ತಗೋಬಹುದು ಅಂತ ತಲೆಗೆ ಏನಾರ ಇದ್ರ ಅದನ್ನ ಮರ್ತು ಬಿಡ್ರಿ. ನಾನು ಮಾತ್ರ ಪೊಲೀಸ್ ಕಂಪ್ಲೇಂಟ್ ವಾಪಸ್ ತಗೊಳಕ್ ಬಿಡುದಿಲ್ಲ. ನಿಮ್ಮಂತವ್ರು ನೋಡಿದ್ರ ನನ್ನ ರಕ್ತ ಎಲ್ಲ ಕುದಿತತಿ. 5 ನಿಮಿಷ ಟೈಮ್ ಕೊಡ್ತಾನೆ, ಏನಂತ ವಿಚಾರ ತಿಳಿಸ್ರಿ. ಸುಚಿ, ಇದೆಲ್ಲ ಬೇಕಿನೀಗ? ಅಲ್ಲ, ನಾವು ಹೊಂದ್ಸಕ್ ಕುಂತಿದ್ವಲ್ಲ ರೊಕ್ಕ. ಅಲ್ಲ, ಏನು ಹಿಂಗ್ ಮಾಡ್ಬಿಟ್ಟಿ ನೀನು? ಅದು ನಾನೇ ಇಲ್ದು ಹೊತ್ನಾಗ ನೀನು ಹಿಂಗ್ ಮಾಡಿದ್ ನಂಗೆ ಭಾಳ ಬೇಸರ ಆತ್ ನೋಡ್ ಸುಚಿತ್ರಾ. ನೀನು ಪೊಲೀಸ್ ಕಂಪ್ಲೇಂಟ್ ಕೊಡಬಾರ್ದಿತ್ತು, ನಂಗೆ ಭಾಳ ಬೇಸರ ಆತು. ಅಲ್ಲವೇ ನೀನು ಹಂಗ ಮಾತಾಡ್ತೀಯಲ್ಲ. ಅಲ್ಲ, ಅವ್ರು ಮಾಡಿದ್ ಸರಿನಾ? ನನಗ್ ಒಂದಿನಾನು ಅವರು ನೆಟ್ಟಗ್ ಸೊಸಿ ಅಂತ ಮಾತಾಡಂಗಿಲ್ಲ. ನನ್ನ ಹೆಸರು ಸುಚಿತ್ರನ ವಿಚಿತ್ರನ? ನೀನ ಹೇಳು. ಯಾವಾಗ ನೋಡಿದ್ರು ವಿಚಿತ್ರ ವಿಚಿತ್ರ ಅಂತಾರ. ಆದ್ರೂ ಹೋಗ್ಲಿ ಬಿಡು, ವಯಸ್ಸಾಗಿತ್ತಿ ಅಂತ ಸುಮ್ಮನಿದ್ದೆ. ಆದ್ರ ಮಾಟ ಮಂತ್ರ ಮಾಡಿಸ್ತಾಳ, ಹಂಗ್ ಮಾಡಿಸ್ತಾಳ, ಹಿಂಗ್ ಮಾಡಿಸ್ತಾಳ ಅಂತ ರೆಸ್ಪೆಕ್ಟೇ ಕೊಡಂಗಿಲ್ಲ. ನೋಡವಿ, ನೀ ಬೇಕಾದ್ ಮಾಡ್ಕೋ, ಬೇಕಾದ್ ತಿಳ್ಕೊ. ನಂಗ ಆ ನೆಕ್ಲೆಸ್ ಇವಾಗಿಂದ ಇವಾಗ ಬೇಕು. ಆದ್ರೆ ನೀನ್ ₹1 ಹಾಕಂಗಿಲ್ಲ ಅದ್ರೊಳಗ, ಅಷ್ಟೇ. ಕರೆಕ್ಟ್ ಹೇಳ್ಯಾಳ ನನ್ನ ಸೊಸಿ. ಲೋ ಅವಿ, ಸೊಸಿ ಹೇಳುದ್ರಾಗ ಪಾಯಿಂಟ್ ಐತಿ, ತಿಳ್ಕೊ. ಅದು ಏನಪ್ಪ ನೀನು ಆಕಿಗ ಸಪೋರ್ಟ್ ಮಾಡ್ಕೊಂಡು ತಮ್ಮ ಗಾಡಿ ತಗೊಂಡನ, ತಪ್ಪ ಬಿಡು. ಸುಚಿತ್ರಾ ನೆಕ್ಲೆಸ್ ಇಟ್ಟಿದ್ದು ಇಲ್ಲ ನಂಗಿಲ್ಲ. ಆದ್ರ ನಮ್ಮ ತಮ್ಮನ್ನ ನಮ್ಮ ಅವನ್ನ ಪೊಲೀಸ್ನವ್ರು ಹೇಳ್ಕೊಂಡು ಹೋಗ್ಬಿಟ್ರ ಅದು ಸರಿನಾ? ಸುಮಿತ್ರಿ, ರೆಡಿ ಆಗ್ಬಿಡು ಪೊಲೀಸ್ ಸ್ಟೇಷನ್ಗೆ ಹೋಗಾಕ. ಇಲ್ಲ ರೊಕ್ಕ ಕೊಡು. ಹೆಂಗ ಮಾಡಾಕಿ ನೀನು? ರೊಕ್ಕನ? ಹಾಯ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೆಂಗಿತ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆಗೋಸ್ಕರ ಕಾಯ್ತಾ ಇರ್ತೀನಿ. ನಿಮ್ಮೆಲ್ಲ ಕಾಮೆಂಟ್ಗಳನ್ನ ನಾನು ಓದ್ತಾ ಇರ್ತೀನಿ. ಓದಾಗೆಲ್ಲ ನಂಗೆ ಬಹಳ ಖುಷಿ ಆಗುತ್ತೆ. ಮತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ತುಂಬಾ ಪ್ರೋತ್ಸಾಹ ಸಿಗುತ್ತೆ ನಿಮ್ಮಿಂದ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಕಮೆಂಟ್ ಮಾಡ್ತೀರಾ ಅವ್ರಿಗೆ, ಹಾಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಇವರಿಗೂ ತುಂಬಾ ಥ್ಯಾಂಕ್ ಯು. ಮತ್ತೆ ಇನ್ನಷ್ಟು ಹೆಸರುಗಳಿದ್ವು ಹಾಯ್ ಹೇಳೋದಿಕ್ಕೆ. ಎಲ್ಲರಿಗೂ ಹಾಯ್. ನಾನು ವಿಡಿಯೋ ಯಾರ್ಯಾರು ನೋಡ್ತೀರಾ ಅವರೆಲ್ಲರಿಗೂ ಹಾಯ್. ಜ್ಯೋತಿ ಪಾಟೀಲ್ ಅವರೇ ಥ್ಯಾಂಕ್ ಯು. ಹಾಯ್ ಮಹಾದೇವಿ ಅವರೇ ಥ್ಯಾಂಕ್ ಯು. ಮತ್ತೆ ಹಾಯ್ ಸಮರ್ಥ್ ಮತ್ತು ಮಹಾಲಕ್ಷ್ಮಿ ಅವರೇ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಮತ್ತೆ ಪ್ರೋತ್ಸಾಹ ನನ್ನ ಮೇಲೆ ಯಾವತ್ತೂ ಹೀಗೆ ಇರಲಿ. ಥ್ಯಾಂಕ್ ಯು.